ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಬಂಡಾರಹಳ್ಳಿ ಗ್ರಾಮ. ಬಂಡಾರಹಳ್ಳಿ ಸರ್ಕಾರಿ ಶಾಲೆ 75 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಅಮೃತ ಮಹೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಸಹ ಆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು, ಇಡೀ ಗ್ರಾಮವನ್ನು ಹಬ್ಬದ ರೀತಿಯಲ್ಲಿ ಸಿಂಗಾರಗೊಳಿಸಿ ಪ್ರತಿ ಮನೆ ಮನೆಗೂ ದೀಪಾಲಂಕಾರ, ಇಡೀ ಊರೇ ದೀಪಗಳಿಂದ ಕಂಗೊಳಿಸುವಂತೆ ಸಿಂಗರಿಸಿದ್ದರು. ಕಾರ್ಯಕ್ರಮದಲ್ಲಿ ರಸಮಂಜರಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಿದ್ದು, ಅತಿಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಅತೀವ ಸಂತೋಷವನ್ನು ನೀಡಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಇಒ ರಾಮಚಂದ್ರ, ಕೆವಿ ಶಂಕರಪ್ಪ, ಸಿಆರ್ಪಿ ರಾಜ್ಕುಮಾರ್, ಹಳೆ ಸಿಆರ್ಪಿ ಸರಳಮ್ಮ, ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟಗಿರಿಯಪ್ಪ, ಭಾಸ್ಕರ್ ರೆಡ್ಡಿ, ಓಬಲ್ ರೆಡ್ಡಿ, ಸುಬ್ರಹ್ಮಣ್ಯ, ಶ್ರೀರಾಮಪ್ಪ, ರವಿಕುಮಾರ್, ಅಮರ್ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಅಶೋಕ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗುರುಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಪಾದಪೂಜೆಯ ಮೂಲಕ ಶಿಕ್ಷಕರಿಗೆ ಗೌರವಿಸಿದರು. ಗುರುಗಳಿಗೆ ವಿದ್ಯಾರ್ಥಿಗಳಿಂದ ಪಾದಪೂಜೆಯ ಮೂಲಕ ಗೌರವಿಸಿದರು. ಅದೇ ರೀತಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳಿಗೆ ಸಹ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಇಡೀ ಗ್ರಾಮವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ವಿವಿಧ ಬಗೆಯ ಖಾದ್ಯಗಳನ್ನು ತಯಾರಿಸಿ ಇಡೀ ಊರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡಿದ್ದು ವಿಶೇಷವಾಗಿ ಕಾಣುತ್ತಿತ್ತು. ಬಂಡಾರಹಳ್ಳಿ ಶಾಲೆಯನ್ನು ದೀಪಾಲಂಕಾರ, ತೋರಣಗಳಿಂದ ಸಿಂಗರಿಸುವ ಮೂಲಕ ಶಾಲೆಯ ಮೇಲಿನ ಪ್ರೀತಿಯನ್ನು ಎತ್ತು ಕಾಣುವಂತಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ ಮೂರ್ತಿ, ಪ್ರೊಫೆಸರ್ ವೆಂಕಟರಮಣಪ್ಪ, ಬಿವಿ ಮುನಿರಾಜ್, ಟಿಆರ್ ಆಂಜನೇಯ ರೆಡ್ಡಿ, ಬಿಕೆ ಮುನಿಸ್ವಾಮಿ, ನಾಗರಾಜ್, ಶ್ರೀರಾಮ್, ಹಾಲಿ ಮುಖ್ಯ ಶಿಕ್ಷಕರು ವೆಂಕಟೇಶಪ್ಪ, ಸಹ ಶಿಕ್ಷಕ ಎಸ್ಟಿ ವೆಂಕಟೇಶ್ ಗೌಡ, ಟಿಎಸ್ ನಟರಾಜ್, ಆರ್ ಮಾಧುರಿ, ಎಂ ಭಾಗ್ಯಮ್ಮ, ಸರಸ್ವತಮ್ಮ, ಎಸ್ಡಿಎಂಸಿ ರವಿಕುಮಾರ್, ಉಪಾಧ್ಯಕ್ಷರು ಉಮಾ, ಎಚ್ಡಿ ಶಂಕರಣ್ಣ, ಬಿಎಂ ಶಂಕರಪ್ಪ, ಅಂಕುಶ್, ಆನಂದಪ್ಪ, ಎಚ್ಎನ್ ಬೈರೆಡ್ಡಿ, ದೇವರಾಜ್, ಸೋಮಶೇಖರ್ ಸಹ ಭಾಗವಹಿಸಿದ್ದು, ಈ ಕಾರ್ಯಕ್ರಮಕ್ಕೆ ಆಂಜನೇಯನಪ್ಪನವರು ಅಧ್ಯಕ್ಷತೆ ವಹಿಸಿದ್ದು, ಬಂಡಾರಹಳ್ಳಿ ಶಾಲೆಯ ಅಮೃತ ಮಹೋತ್ಸವ, ಶಾಲಾ ವಾರ್ಷಿಕೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವು ಅತ್ಯಂತ ಯಶಸ್ಸಿಗೆ ಕಾರಣೀಭೂತರಾಗಿದ್ದರು.